ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ಸ್ವಲ್ಪ ರೀಡಿಂಗ್ ಮಾಡೋಕ್ಕೆ ಲೇಟ್ ಆಯಿತು. ಏನಕ್ಕಂದರೆ ನನ್ನ ಮಗಳು ಅಡ್ಮಿಟ್ ಆಗಿದ್ಲು ಹಾಸ್ಪಿಟ್ಲಲ್ಲಿ. ಹಾಗಾಗಿ ನಂಗೆ ರೀಡಿಂಗ್ ಮಾಡೋಕ್ಕಾಗಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ತೀನಿ. ಯಾರು ನನಗೋಸ್ಕರ ರೀಡಿಂಗೋಸ್ಕರ ಕಾಯ್ತಾ ಇದ್ದೀರಿ ಅವ್ರಿಗೆಲ್ಲ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಓಕೆನಾ? ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬ್ರಾಸ್ಲೆಟ್ ಬೇಕು ಅಂತ ಹೇಳಿದ್ರಲ್ವಾ, ನಾನು ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ತೀನಿ. ನೀವು ನಿಮ್ಮ ಅಡ್ರೆಸ್ಸನ್ನು ಸೆಂಡ್ ಮಾಡಿ ವಾಟ್ಸಪ್ಪಲ್ಲಿ ಚಾಟ್ ಮಾಡೋಣ. ಓಕೆನಾ? ಎಷ್ಟಾಗುತ್ತೆ ಅಮೌಂಟು ಏನು ಎಲ್ಲ ಅಂತ ನಾವು ವಾಟ್ಸಪ್ಪಲ್ಲಿ ಹೇಳ್ತೀನಿ. ನೀವು ಅಮೌಂಟ್ ಸೆಂಡ್ ಆದ ತಕ್ಷಣ ನಿಮ್ಮ ಮನೆ ಅಡ್ರೆಸ್ ಕೊಡಿ, ನಾನು ನಿಮಗೆ ಕೊರಿಯರ್ ಕಳಿಸ್ತೀನಿ. ಓಕೆ, ಡನ್. ಇನ್ನೊಂದು ತುಂಬ ಜನ ಪ್ರಶ್ನೆಗಳನ್ನು ಕೇಳಿದ್ದೀರ. ನಿನ್ನೆ ತಾನೇ ಬಂದಿರೋದು ಹಾಸ್ಪಿಟ್ಲಿಂದ. ಹಾಗಾಗಿ ಇವತ್ತೊಂದು ಅಮ್ಮನ ಒಂದು ರೀಡಿಂಗ್ ಮಾಡೋಣ ಅಂತ ಮನಸ್ಸು. ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೇನೆ. ದಯವಿಟ್ಟು ನನ್ನ ಕ್ಷಮಿಸಿ ಪ್ಲೀಸ್. ಓಕೆ, ತುಂಬ ಜೋರಾಗಿ ಸಂದೇಶ ಬರ್ತಾಯಿದೆ ನಂಗೆ ಅಮ್ಮಂದು. ಹಾಗಾಗಿ ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಅಮ್ಮ ಏನು ಹೇಳ್ಬೋದು ಇವತ್ತು? ಚಂದ್ರಘಂಟ ಅಮ್ಮ ಏನು ಹೇಳ್ಬೋದು? ಆ ತಾಯಿ ಜಗನ್ಮಾತೆ ಜಗಜ್ಜನನಿ ಏನು ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತಾಳೆ ಅಂತ ನಾನು ಕೇಳ್ತೀನಿ. ಪ್ಲೀಸ್ ಮೈ ವ್ಯೂವರ್ಸ್ಗೋಸ್ಕರ ಅಮ್ಮನ ಸಂದೇಶ ಪ್ಲೀಸ್ ಅಮ್ಮ ಹೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ನೋಡಿ, ಇಷ್ಟು ಕಾರ್ಡಿದೆ, ಅಮ್ಮ ಕೊಟ್ಟಿದ್ದಾರೆ. ಇಷ್ಟೊಂದು ಕಾರ್ಡು ಹೇಳ್ತೀನಿ, ದಯವಿಟ್ಟು ನೋಡಿ ಎಲ್ಲರೂ. ಅಮ್ಮನಿಂದ ಏನು ಸಂದೇಶ ಬರ್ಬೋದು? ಓಕೆನಾ? ಓ, ಕಿಂಗ್ ಆಫ್ ಸೋರ್ಸ್, 2 ಆಫ್ ವಾಂಡ್ಸ್, ಕ್ವೀನ್ ಆಫ್ ವಾಂಡ್ಸ್, ಪೇಜ್ ಆಫ್ ವಾಂಡ್ಸ್, ಜಸ್ಟಿಸ್, ಸ್ಟ್ರೆಂತ್ ಕಾರ್ಡ್ ಬರೋದ್ರಲ್ಲಿ, ಥರ್ಡ್ ಪಾರ್ಟಿ, ಡೆತ್ ಕಾರ್ಡ್ ಬರೋದ್ರಲ್ಲಿ, ಆ್ಯಂಡ್ 8 ಆಫ್ ಸೋರ್ಸ್ ಆ್ಯಂಡ್ ಹರ್ಮಿಟ್ ಕಾರ್ಡ್. ಆ್ಯಂಡ್ ಓಕೆ, ಕಾರ್ಡ್ ಕಾಣ್ತಾ ಇದೆಯಾ ಕ್ಲಿಯರಾಗಿ? ಓಕೆ, ನೀವು ಯಾರು ಥರ್ಡ್ ಪಾರ್ಟಿಯಲ್ಲಿ ಇದ್ದೀರಲ್ಲ ಅವ್ರಿಗೋಸ್ಕರ ತುಂಬ ಜೋರಾಗಿ ಬರ್ತಾಯಿದೆ ಮೆಸೇಜು. ಎಷ್ಟು ಜೋರಾಗಿ ಬರ್ತಿದೆ ಅಂದರೆ ನಮಗೆ ಇರೋಕ್ಕೆ ಆಗ್ತದೆ, ಅಷ್ಟೊಂದು ಜೋರಾಗಿ ಬರ್ತಾಯಿದೆ. ಥರ್ಡ್ ಪಾರ್ಟಿಯಲ್ಲಿ ಇದ್ದವರು ಏನು ಮಾಡ್ತಿದ್ದಾರೆ ಅಂದರೆ, ನಿಮ್ಮ ಫ್ಯಾಮ್ಲಿನ ಅವರು ದೂರ ಮಾಡಬೇಕಂತ ಕಾಯ್ತಾ ಕೂತಿದ್ದಾರೆ. ಏನಕ್ಕಂದರೆ ನಿಮ್ಮ ವ್ಯಕ್ತಿಗೆ ಅವರು ಮದುವೆ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಹಾಗೆ ನಂಗೆ ತುಂಬ ಭಾರ ಅನ್ನಿಸ್ತಾ ಇದೆ. ಯಾಕೋ ಮನಸ್ಸು ಇವತ್ತು ತುಂಬ ಬೇಜಾರಾಗ್ತಿದೆ ನನಗೆ. ಯಾಕೋ ಒಂಥರ ಭಾರ ಹೃದಯ ಎಲ್ಲ ಭಾರ ಅನ್ನಿಸ್ತಾ ಇದೆ. ನಿಮ್ಮ ವ್ಯಕ್ತಿ ಏನು ಥರ್ಡ್ ಪಾರ್ಟಿಲಿದ್ದಾರಲ್ಲ, ಅವರು ನಿಮ್ಮ ವ್ಯಕ್ತಿಗೆ ಮದುವೆ ಮಾಡಿಸ್ಬೇಕು, ಹೇಗಾದರೂ ಮಾಡಿ ನಿಮ್ಮನ್ನು ಮನೆ ಬಿಟ್ಟು ಓಡಿಸ್ಬೇಕು ಅಂತ ಸಂಚಾಗ್ತಿದ್ದಾರೆ. ಮತ್ತು ನಿಮ್ಮ ಮಾಹಿತಿಗಳನ್ನೆಲ್ಲ ಅವರು ಸೋರಿಕೆ ಮಾಡಿದ್ದಾರೆ. ನೀವೇನು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿದ್ದಾರಲ್ಲ ಅದೆಲ್ಲ ಅವ್ರಿಗೆ ಗೊತ್ತಾಗಿದೆ. ನಿಮ್ಮ ವ್ಯಕ್ತಿಗೆ ಇದನ್ನು ಯಾರು ಮಾಡಿಸ್ತಾ ಇದ್ದಾರೆ ಅಂದರೆ ನಿಮ್ಮ ವ್ಯಕ್ತಿನೇ ಖುದ್ದಾಗಿ ಮಾಡಿಸ್ತಾ ಇದ್ದಾರೆ. ಏನಕ್ಕಂದರೆ ನೀವು ಅವ್ರಿಗೆ ಇಷ್ಟ ಇಲ್ಲ, ಅವರಿಗೆ ಥರ್ಡ್ ಪಾರ್ಟಿ ಇಷ್ಟ ಆಗಿದೆ. ಹಾಗಾಗಿ ಅವರು ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಟು ಥರ್ಡ್ ಪಾರ್ಟಿನ ಜೊತೆ ಇರಬೇಕು ಅಂತ ಆಸೆ ಪಡ್ತಾಯಿದ್ದಾರೆ. ಥರ್ಡ್ ಪಾರ್ಟಿ ಜೊತೆ ಮದುವೆ ಆಗಬೇಕು, ನಿಮ್ಮನ್ನು ಮನೆಯಿಂದ ಹೊರಗೆ ಹೋಗಿಸ್ಬೇಕಂತ ತುಂಬ ಪ್ಲಾನ್ ಮಾಡ್ತಾಯಿದ್ದಾರೆ. ಈ ಥರ ಯಾರು ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೀರಾ, ದಯವಿಟ್ಟು ಮಹಿಳಾ ಸಹಾಯವಾಣಿಗೆ ಕರೆ ಮಾಡಿ. ಅಕಸ್ಮಾತ್ ನಿಮ್ಮ ವ್ಯಕ್ತಿ ಏನಾರ ಮದುವೆ ಆಗ್ತಾಯಿದೆ ಅಂದರೆ ಇಡೀ ಅವ್ರ ಫ್ಯಾಮಿಲಿಗೆ ಒಂದು ಸರಿಯಾದ ಶಿಕ್ಷೆ ನೀವು ಕೊಡಿಸ್ಲೇಬೇಕು ಅಂತ ಜೋರಾಗಿ ಮೆಸೇಜ್ ಬರ್ತಾಯಿದೆ. ಇಲ್ಲಿ ತುಂಬ ಜೋರಾಗಿ ಮೆಸೇಜ್ ಬರ್ತಾಯಿದೆ. ಓಕೆನಾ? ನಿಮ್ಮ ವ್ಯಕ್ತಿಗೆ ಅಂಕರು ಬುದ್ಧಿ ಬರಲ್ಲ ಅವ್ರಿಗೆ.
ನನ್ನ ವ್ಯೂವರ್ಸ್ ತುಂಬ ವೇಟ್ ಮಾಡ್ತಿದ್ದಾರೆ, ನಮ್ಮ ವ್ಯಕ್ತಿಗಳು ಬರ್ತಾರಾ ಅಂತಂದು. ದಯವಿಟ್ಟು ನೀವು ಅವ್ರಿಗೋಸ್ಕರ ಕಾಯ್ತಾ ಕೂಡಬೇಡಿ. ದಯವಿಟ್ಟು ನಿಮ್ಮ ಕೆಲಸದಲ್ಲಿ ಮಗ್ನರಾಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಥರ್ಡ್ ಪಾರ್ಟಿ ಇದ್ದಾರಲ್ಲ, ನಿಮ್ಮ ವ್ಯಕ್ತಿನ ಅಷ್ಟು ತಲೆ ಕೆಡಿಸ್ಬಿಟ್ಟಿದ್ದಾರೆ, ಅಷ್ಟು ಅವ್ರ ಮೈಂಡ್ ವಾಶ್ ಮಾಡಿಬಿಟ್ಟು ಅವ್ರು ನಿಮ್ಮ ಕಡೆ ಬರೋಕ್ಕೆ ಬಿಡ್ತಾ ಇಲ್ಲ. ಅವರು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಹರ್ಮಿಟ್ ಕಾರ್ಡ್ ಬಂದಿದೆ. ಜಸ್ಟಿಸ್, ನೀವು ಎರಡೆರಡು ದಾರಿಯಲ್ಲೋ, ನೀವು ಯಾವುದು ಸರಿಯಾದ ದಾರಿಯಲ್ಲಿ ಇವಾಗ ಹೋಗ್ತಾರೆ, ದಾರಿ ಸರಿಯಾಗಿದೆ, ಸರಿಯಾದ ದಾರಿಯಲ್ಲೇ ಹೋಗಿ ಅಂತ ಹೇಳಿದ್ರು. ಆಯ್ಕೆಗಳು ತುಂಬ ಬರುತ್ತೆ, ಅವಕಾಶಗಳು ತುಂಬ ಬರುತ್ತೆ ನಿಮಗೆ. ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ರಲ್ಲ ಅವರಾಗೆ ಬರ್ತಾರೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಕೂರಬೇಡಿ, ಓಕೆನಾ? ಅಕಸ್ಮಾತ್ ನೀವು ಅವರು ರಿಟರ್ನ್ ಬಂದರೂ ಒಪ್ಕೊಳ್ಳೋ ಮನಸ್ಥಿತಿಯಲ್ಲಿ ನೀವು ಇಲ್ಲ ಅನಿಸುತ್ತೆ ನನಗೆ ಯಾಕೋ. ಏನಕ್ಕಂದರೆ ಅಷ್ಟು ನಿಮಗೆ ಅನ್ಯಾಯ ಮಾಡಿದ್ದಾರೆ ಅವರು, ಅಷ್ಟು ಮೋಸ ಮಾಡಿದ್ದಾರೆ, ನಿಮ್ಗೆ ಅನ್ಯಾಯ ಮಾಡಿದ್ದಾರೆ. ನೀವು ಅವರು ರಿಟರ್ನ್ ಬಂದರೆ ನೀವು ಒಪ್ಕೋಬೇಡಿ ಅಂತ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೆ ನೋಡಿ. ಅಮ್ಮ, ಅದು ಚೆನ್ನಾಗಿ ದುಡ್ಡು ಬರುತ್ತೆ, ಓಕೆ? ಜಸ್ಟಿಸ್, ನ್ಯಾಯ ನಿಮಗೆ ಸಿಗೋದ್ರಲ್ಲಿದೆ. ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಓಕೆ? ನಿಮ್ಮದು ಒಂದು ಸಿಚುವೇಶನ್ ಡೆತ್ ಆಗೋದ್ರಲ್ಲಿದೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟು ತೊಂದರೆ ಕೊಟ್ಟಿದ್ದಾರಲ್ಲ ಈ ಥರ್ಡ್ ಪಾರ್ಟಿನ ಡೆತ್ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಕೋಪ ಬರ್ತಾಯಿದೆ ನನಗಿಲ್ಲಿ. ಏನಕ್ಕಂದ್ರೆ ನಿಮ್ಮ ಜೀವನ ಅಷ್ಟು ಇದನ್ನು ಮಾಡಿಬಿಟ್ಟಿದ್ದಾರೆ, ಗಲೀಜು ಮಾಡಿಬಿಟ್ಟಿದ್ದಾರೆ. ಅದನ್ನು ಅವರೇ ಡೆತ್ ಆಗಬೇಕು, ವ್ಯಕ್ತಿನೇ ಡೆತ್ ಆಗಬೇಕು ಅನ್ನಿಸ್ತಾ ಇದೆ ನನಗೆ ಯಾಕೋ. ನ್ಯಾಯ ನಿಮಗೆ ಖಂಡಿತವಾಗ್ಲೂ ಸಿಗೋದ್ರಲ್ಲಿದೆ. ಅವಕಾಶಗಳು ಹುಡ್ಕೊಂಬರುತ್ತೆ. ಮನೆಗೆ ತೊಗೊಳ್ತೀರ ನೀವು, ದ್ರಾಕ್ಷಿ ಬೆಳೆ ತುಂಬ ಚೆನ್ನಾಗಾಗುತ್ತೆ, ಓಕೆ? ನೀವು ಬ್ಯಾಲೆನ್ಸ್ ಮಾಡೇ ಮಾಡ್ತೀರ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನೀವು ಬ್ಯಾಲೆನ್ಸ್ ಮಾಡೇ ಮಾಡ್ತೀರ. ನಿಮ್ಮಲ್ಲಿ ಒಂದು ಆ ಸ್ಟೆಬಿಲಿಟಿ ಅನ್ನೋದು ಇದೆ, ನಿಮ್ಮಲ್ಲಿ ಆ ಸ್ಟ್ರೆಂತ್ ಇದೆ, ಓಕೆ? ನೀವು ಏನು ಕೊಟ್ಟರು ಸಾಧಿಸುವಂಥ ಚಾಣಾಕ್ಷತನ ನಿಮ್ಮಲ್ಲಿ ಇದೆ ನೋಡಿ. ಅಮ್ಮ ಕಾರ್ಡು, ದುಡ್ಡು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ನಿಮ್ಮ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು, ಯಾರು ಆನ್ಲೈನಲ್ಲಿ ಬಿಸ್ನೆಸ್ಸಲ್ಲಿದ್ದಾರೆ ಅವ್ರು ತುಂಬ ಚೆನ್ನಾಗಿ, ಅವ್ರಿಗೆ ತುಂಬ ಫಾಲೋವರ್ಸ್ ಆಗ್ತಾರೆ, ತುಂಬ ಸಬ್ಸ್ಕ್ರೈಬರ್ ಆಗ್ತಾರೆ. ನಿಮ್ಮ ಅಕೌಂಟು ಹುಷಾರು, ಓಕೆ? ಕ್ವೀನ್ ಆಫ್ ವಾಂಡ್ಸ್, ಸಕ್ಸಸ್ ನಿಮ್ಮದೇ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಅಮ್ಮ ಇನ್ನೊಂದೆರಡು ಕಾರ್ಡ್ ಏನು ಹೇಳ್ತಾರೆ ನೋಡೋಣ. ಪ್ಲೀಸ್ ಅಮ್ಮ, ಪ್ಲೀಸ್ ಇನ್ನೊಂದೆರಡು ಕಾರ್ಡ್ ಕೊಡಿ ಮೈ ವ್ಯೂವರ್ಸಿಗೋಸ್ಕರ. ದ ವರ್ಡ್ ಕಾರ್ಡ್, ಯು ಆರ್ ಎ ಪ್ರೊಟೆಕ್ಟೆಡ್ ಅಂತ ಹೇಳ್ತಿದ್ದಾರೆ. ನೀವು ಏನೇ ಮಾಡಿ ಪ್ರಕೃತಿನ ತುಂಬ ಚೆನ್ನಾಗಿ ನಂಬಿ, ಈ ಪ್ರಕೃತಿ ನಿಮ್ಮನ್ನು ಯಾರು ಕೈ ಬಿಟ್ಟರು ಈ ಪ್ರಕೃತಿ ನಿಮ್ಮನ್ನು ಕೈ ಬಿಡಲ್ಲ ಅಂತ ಹೇಳ್ತಿದ್ದಾರೆ, ಓಕೆ? ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕೋ ಪ್ಲಾನ್ಗಳು ಖಂಡಿತವಾಗ್ಲೂ ನಡೀತಾ ಇದೆ. ಮನೆಯಿಂದ ಹೊರಗೆ ಹಾಕ್ತಾರೆ. ಏನಕ್ಕಂದರೆ ನಿಮ್ಮ ಮಾಹಿತಿಗಳು ತುಂಬ ಸೋರಿಕೆ ಆಗ್ತಾಯಿದೆ, ಓಕೆ? ದ ಸ್ಟಾರ್ ಕಾರ್ಡ್ ಬಂದಿದೆ ನೋಡಿ. ದ ಸ್ಟಾರ್, ನಿಮಗೆ ಬ್ಯಾಲೆನ್ಸ್ ಇಲ್ಲ ಲೈಫಲ್ಲಿ. ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ. ಎರಡೆರಡು ಆಯ್ಕೆಗಳ ಮಧ್ಯೆ ಸಿಕ್ಕಾಕೊಂಡು ಏನು ಮಾಡಲಿ, ಎಲ್ಲಿಗೆ ಹೋಗಲಿ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇಷ್ಟೊಂದು ಸಮಸ್ಯೆಗಳಾಗ್ತಾಯಿದೆ. ವೀಲ್ ಆಫ್ ಫಾರ್ಚೂನ್, ಕರ್ಮ ನೋಡಿ. ನೀವೇನು ಅಂದ್ಕೊಂಡ್ರು ಸಕ್ಸಸ್ ನಿಮ್ಮನ್ನು ಹುಡುಕೊಂಡು ಬರ್ತಾಯಿದೆ. ನೀವು ಒಳ್ಳೆ ಕರ್ಮ ಮಾಡಿದರೆ ನಿಮ್ಮ ಕರ್ಮ ಒಳ್ಳೆಯದಾಗಿ ಬರ್ತಾಯಿದೆ. ನಿಮ್ದು ಏನು ಅಂದ್ಕೊಂಡ್ರು ಸಕ್ಸಸ್ ನಿಮ್ಮನ್ನು ಬೆನ್ನತ್ಕೊಂಡು ಬರ್ತಾಯಿದೆ, ಓಕೆ? ಓಕೆ, ನಿಮ್ಮ ಇಂಟ್ಯೂಷನನ್ನು ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್ ಹೇಗೆ ಹೇಳುತ್ತೋ ಹಾಗೆ ಕೇಳಿ. ಬೇರೆಯವ್ರ ಮಾತನ್ನು ಕೇಳಬೇಡಿ. ಬೇರೆ ಯಾರು ಗುರುಗಳಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮ್ಮ ಪರಿಸ್ಥಿತಿ ಹೇಗಿದೆ ಅದನ್ನು ನೀವು ಸರಿ ಮಾಡ್ಕೊಳ್ಳಿ, ಓಕೆ? ಈ ಥರ್ಡ್ ಪಾರ್ಟಿ ಅಂತ ಏನು ಹೋಗಿದ್ದಾರಲ್ಲ ಅವರು ಪ್ರೀತಿ ಅಂತ ಹೋಗಿದ್ದಾರೆ. ಅದು ಸುಳ್ಳದು, ಪ್ರೀತಿ ಅಲ್ಲ. ಅದು ನಿಜವಾದ ಪ್ರೀತಿ ಆದರೆ ಇಬ್ಬರು ಟೆಲಿಪತಿಕಲ್ಲಿ ಕನೆಕ್ಟ್ ಆಗ್ತಾರೆ, ಅದು ನಿಜವಾದ ಪ್ರೀತಿ. ಇದು ಮೋಸಗಾರ ಪ್ರೀತಿ, ಇದು ದುಡ್ಡಿರಲ್ಲವರೆಗೂ ಅಷ್ಟೇ ಇದು ಪ್ರೀತಿ. ಇದು ಅವರು ಅದು ನಂಬ್ಕೊಂಡು ಹೋಗಿದ್ದಾರೆ, ಅದರಿಂದ ಮೋಸವಾಗಿ ವಾಪಸ್ ಬರ್ತಾರೆ. ಆ ವ್ಯಕ್ತಿ ಸರಿ ಇಲ್ಲ ಅವರು, ಓಕೆ? ನೀವು ಯಾರು ನಂಬ್ಕೊಂಡು ಕೂತಿದ್ದಾರಲ್ಲ ಆ ವ್ಯಕ್ತಿಗೆ ಇನ್ನೂ ತುಂಬ ಟೈಮ್ ಬೇಕು. ಆ ವ್ಯಕ್ತಿ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ತುಂಬ ದಿನ ಬೇಕು. ನೀವು ಅವ್ರಿಗೋಸ್ಕರ ಕಣ್ಣೀರು ಹಾಕೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನಂಬ್ತಾನೆ ಇಲ್ಲ ಆ ವ್ಯಕ್ತಿ, ನಿಮ್ಮ ನಂಬಿಕೆನೇ ಇಲ್ಲ ಆ ವ್ಯಕ್ತಿ ಮೇಲೆ.
ಅವರು ನಿಮ್ಮನ್ನು ನಂಬ್ತಾನೆ ಇಲ್ಲ. ನೀವು ನಂಬಿದರೆ ಅಕಸ್ಮಾತ್ ಆ ವ್ಯಕ್ತಿ ನಿಮ್ಮನ್ನು ನಂಬಲ್ಲ. ಅನ್ನೆಸೆಸರಿ ಬೇರೆ ಯಾರಿಗೋ ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ಬೆಳಕು, ನಿಮ್ಮೊಳಗಿನ ಬೆಳಕನ್ನು ನೀವು ಹುಡುಕಲೇಬೇಕು. ನೀವು ಬೇರೆ ಎಲ್ಲೂ ಬೆಳಕನ್ನು ಹುಡುಕೋದು ಅವಶ್ಯಕತೆ ಇಲ್ಲ. ನಿಮ್ಮ ಒಳಗಿನ ಬೆಳಕನ್ನು ನೀವು ಹುಡುಕಿದರೆ, ಅದಕ್ಕೆ ನಿಮ್ಮೊಳಗಿನ ಗುರುವನ್ನು ನೀವು ಹುಡುಕಿದರೆ ಮುಂದೆ ಗುರಿ ಏನಂತ ನಿಮಗೆ ಎದುರಿಗೆ ಕಾಣುತ್ತೆ. ನಿಮ್ಮೊಳಗಿನ ಬೆಳಕನ್ನು ನೀವು ಫಸ್ಟು ಹುಡುಕಿ ಅಂತ ಹೇಳ್ತಿದ್ದಾರೆ. ಬೆಳಕು ಖಂಡಿತವಾಗ್ಲೂ ಸಿಗುತ್ತೆ. ನಿಮ್ಮೊಳಗಿನ ಬೆಳಕನ್ನು ನೀವು ಹುಡುಕಿ. ಓಕೆ. ಕ್ವೀನ್ ಆಫ್ ಸೋರ್ಸ್, ಒಬ್ಬಳು ಮಹಿಳೆ ಎಷ್ಟು ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದಾರೆ ನೋಡಿ. ಯಾರೂ ಇಲ್ಲ ಅವರಿಗೆ, ತಂದೆ ತಾಯಿ ಬಂಧು ಬಳಗ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಒಂಟಿ ಮಹಿಳೆ ಸಮಾಜನ, ಈ ಜೀವನನ ಹೇಗೆ ಎದುರಿಸ್ಬೇಕು ಅಂತ ನಿಂತ್ಕೊಂಡಿದ್ದಾರೆ. ಅವಳಲ್ಲಿರುವ ಸ್ಥೈರ್ಯನ, ಅವಳಲ್ಲಿರುವ ಸ್ಟೆಬಿಲಿಟಿ, ಅವಳಲ್ಲಿರುವ ಆತ್ಮವಿಶ್ವಾಸ ಎಲ್ಲದೂ ಎದ್ದು ಕಾಣ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮನ್ನು ಅವ್ರು ಏನು ಮಾಡ್ತಿದ್ದಾರೆ, ಇವರು ಏನಕ್ಕೆ ಉಪಯೋಗಿಲ್ಲ ಅಂತಂದು ನಿಮ್ಮ ಮಾತಿನ ಮೂಲಕ ನಿಮ್ಮ ಚುಚ್ಚಿ ಅವರು ನಿಮ್ಮನ್ನು ನೋವು ಕೊಡೋದ್ರಲ್ಲಿದ್ದಾರೆ. ಓಕೆ. ತುಂಬ ನೋವು ಅವಮಾನ ಆಗೋದ್ರಲ್ಲಿದೆ. ಅಕಸ್ಮಾತ್ ಆಗಿದೆ ಅನಿಸುತ್ತೆ, ಆಲ್ರೆಡಿ ಆಗಿದೆ. ಹೌದು, ಎಸ್, ಆಲ್ರೆಡಿ ತುಂಬ ಅವಮಾನ, ನೋವು, ಸಂಕಟ, ನಿಮಗೆ ಎಷ್ಟು ಅವಮಾನ ಕೊಟ್ಟಿದ್ದಾರೆ ಅಂದರೆ ಸಾಧ್ಯವಾದಷ್ಟು ಅವಮಾನ ಆಗಿದೆ. ದಯವಿಟ್ಟು ನೀವು ಆ ನೋವಿಂದ ಹೊರಗೆ ಬರಲೇಬೇಕು. ನನ್ನ ವೀಕ್ಷಕರಲ್ಲಿ, ನನ್ನ ವಿವಾಸಿ ನಾನು ಕೇಳ್ಕೊಳ್ತಾ ಇದ್ದೆ, ಆ ನೋವಿಂದ ನೀವು ಖಂಡಿತವಾಗ್ಲೂ ಹೊರಗೆ ಬರಲೇಬೇಕು. ಯಾರು ಥರ್ಡ್ ಪಾರ್ಟಿ ಸಿಕ್ಕಾಕೊಂಡಿದ್ದಾರಲ್ಲ, ಅವ್ರಿಗೆ ದೇವರೇ ಅವರಿಗೆ ಸರಿಯಾದ ಒಂದು ಪಾಠ ಕಲಿಸ್ಬಿಟ್ಟು ಕಳಿಸ್ತಾರೆ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರಬೇಕು. ಓಕೆ. ಥ್ಯಾಂಕ್ ಯು. 3 ಅವಕಾಶಗಳು ಮಿಸ್ ಆಗೋಯ್ತು. ಓಕೆ, ಇನ್ನೊಂದು ಅವಕಾಶ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. 3 ಮಿಸ್ ಆದರೆ ಏನಂತೆ, ಇನ್ನೊಂದು ಕೊಡ್ತೇನೆ ತಗೋ ಅಂತ ಹೇಳ್ತಿದ್ದಾರೆ. ಒಂದು ಕೈ ಜಾರಿದ್ರೆ ಏನಂತೆ, ಒಂದು ಸರಿ ಕೈ ಸುಟ್ಕೊಂಡ್ರೆ ಇನ್ನೊಂದು ಸರಿ ಪದೇ ಪ್ರಯತ್ನ ಪಡೋದ್ರಲ್ಲ ಅರ್ಥ ಇಲ್ವಲ್ಲ. ಅರ್ಥ ಇಲ್ಲ ಅಂತ ಅಂದ್ಕೊಂಡ್ರೆ ತಪ್ಪು. ಇನ್ನೊಂದು ಸರಿ ಟ್ರೈ ಮಾಡಬೇಕಲ್ವ ಏನಾಗಿದೆ ಅಂತಂದು. ಇನ್ನೊಂದು ಸರಿ ವಿಚಾರ ಮಾಡಬೇಕು, ಏನಾಯಿತು, ಎಲ್ಲಿ ಹೋಯಿತು, ನಾನು ಏನಕ್ಕೆ ಈ ಥರ ಬಿಸ್ನೆಸ್ಸನ್ನು ಲಾಸ್ ಮಾಡಿಕೊಂಡೆ, ಅಥವಾ ಏನಕ್ಕೆ ಲೈಫನ್ನೇ ಈ ಥರ ವೇಸ್ಟ್ ಮಾಡಿಕೊಂಡೆ ಅಂತಂದು ಹೇಳ್ತಾ ಇದ್ದಾರೆ ದೇವರು. ಓಕೆ. ದಯವಿಟ್ಟು ನಿಮ್ಮ ವ್ಯಕ್ತಿಯ ಬಗ್ಗೆ ಪದೇ ನೀವು ಕಣ್ಣೀರು ಹಾಕೋದ್ರಲ್ಲಿ ಇದು ಯಾವುದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳ್ತಾರೆ. ಇದೊಂದು ಅಸಂಬದ್ಧವಾದ ವ್ಯಕ್ತಿತ್ವ. ಓಕೆ, ಇದೊಂದು ಅಸಂಬದ್ಧವಾದ ವ್ಯಕ್ತಿತ್ವ. ನೀವು ಎಷ್ಟು ಬೇಕು ಅಂತಾರೆ ಅವರಷ್ಟು ದೂರ ಹೋಗ್ತಾರೆ. ಓಕೆ. ನಿಮ್ಮ ಇಬ್ಬರ ಮಧ್ಯದಲ್ಲಿ 3ನೇ ವ್ಯಕ್ತಿ ಬಂದರೆ ಅವರು ಥರ್ಡ್ ಪಾರ್ಟಿ ಅಂದರೆ ಯಾರು ಅಂದರೆ, ನಿಮ್ಮ ಇಬ್ಬರ ಮಧ್ಯದಲ್ಲಿ 3ನೇ ವ್ಯಕ್ತಿ ಬಂದರೆ ಅವರು ಥರ್ಡ್ ಪಾರ್ಟಿ. ಓಕೆ. ನೀವಿಬ್ಬರು ಚೆನ್ನಾಗಿರ್ತೀರಿ. ಈಗ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಇಬ್ಬರು ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತಾರೆ. 3ನೇ ವ್ಯಕ್ತಿ ಬಂದುಬಿಟ್ಟು ಇವ್ರಿಗೂ ಜಗಳ ಆಡಿರ್ತಾರಲ್ಲ, ಅದು ಥರ್ಡ್ ಪಾರ್ಟಿ. ಈಗ ಫಾರ್ ಎಕ್ಸಾಂಪಲ್ ಗಂಡ ಹೆಂಡ್ತಿರ್ತಾರೆ, ಅತ್ತೆ ಬರ್ತಾರೆ, ಇಲ್ಲ ಮಾವ ಬರ್ತಾರೆ, ಇಲ್ಲ ಅವರು ಓರ್ಗಿತ್ತಿ ಬರ್ತಾರೆ, ಇಲ್ಲ ಆ ವ್ಯಕ್ತಿಯ ಸೆಟಪ್ ಬರ್ತಾರೆ, ಇಲ್ಲ ಆ ವ್ಯಕ್ತಿಯ ಲವರ್ಸ್ ಬರ್ತಾರೆ. ಹೀಗೆ 3ನೇ ವ್ಯಕ್ತಿಗಳು ಅಂತ ಹೇಳೋದು. ಇದಕ್ಕೆ 3ನೇ ವ್ಯಕ್ತಿಗಳು ಅಂತ ಹೇಳೋದು. ಈ 3ನೇ ವ್ಯಕ್ತಿಗಳು ನಿಮ್ಮನ್ನು ಇದು ಯಾವಾಗ ಎಂಡ್ ಆಗುತ್ತೆ ಅಂತ ಕೇಳ್ತಾ ಇದ್ರು ಕೆಲವೊಬ್ರು ನಮ್ಮ ವ್ಯೂವರ್ಸು. ಇಯರ್ ಫ್ರಮ್ ನೌ ಅಂತ ನೋಡಿ, ಇಯರ್ ಫ್ರಮ್ ನೌ ಅಲ್ಲಿ ನಿಮ್ಮ 3ನೇ ವ್ಯಕ್ತಿಗಳು ಎಂಡ್ ಆಗ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ಎಫರ್ಟ್ ಹಾಕಬೇಕು ಅಂದರೆ, ದಯವಿಟ್ಟು ನೀವು ಅದಕ್ಕೆ ಹೇಳಬೇಕು, ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಹೇಳಬೇಕು. ಅವ್ರ ಮನಸ್ಸಿಂದ ಕಿತ್ತು ಬಿಸಾಕಬೇಕು. ಯಾರು ಪರಿಶುದ್ಧವಾದ ಪ್ರೀತಿ ಇದೆಯೋ ಅವ್ರನ್ನಷ್ಟೇ ಅದು ಕಾಪಾಡುತ್ತೆ. ಸುಮ್ಮನೆ ಅದೇನೋ ಟೈಮ್ ಪಾಸಿಗೆ ದುಡ್ಡಿಗೋಸ್ಕರ ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ ಅಂತಂದು ಯಾರು ಡ್ರಾಮಾ ಮಾಡ್ತಿದ್ದಾರಲ್ಲ, ಅದು ಅವ್ರಿಗೆ ಅಲ್ಲ ಅಂತ ಹೇಳ್ತಾರೆ ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ನೀವು ವ್ಯೂವರ್ಸ್ಗೋಸ್ಕರ. ಏಂಜಲ್ಸ್ ಪ್ಲೀಸ್, ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್. ಥ್ಯಾಂಕ್ ಯು ಏಂಜಲ್ಸ್.
ಗೆಟ್ ಮೋರ್ ಇನ್ಫಾರ್ಮೇಷನ್. ಇನ್ನೂ ಸ್ವಲ್ಪ ನೀವು ಏನು ಆಗ್ತಾಯಿದೆ, ಏನು ಹೋಗ್ತಾ ಇದೆ, ಸ್ವಲ್ಪ ಇನ್ಫಾರ್ಮೇಷನ್ ಕಲೆ ಹಾಕಬೇಕಾಗುತ್ತೆ. ನಿಮ್ಮ ವ್ಯಕ್ತಿ ಬಗ್ಗೆ ಏನಕ್ಕೆ ಈ ಥರ ಮಾಡ್ತಿದ್ದಾರೆ, ಎಲ್ಲಿ ಏನು ಮಿಸ್ಟೇಕ್ ಆಯಿತು ಅದನ್ನು ತಿಳ್ಕೊಂಡ್ಬಿಟ್ಟು ನೀವು ನಿರ್ಧಾರ ತೊಗೋಬೇಕು. ಈ ವ್ಯಕ್ತಿ ಬೇಕೋ ಬೇಡವೋ ಕ್ಲಿಯರಾಗಿ ನೀವು ನಿರ್ಧಾರ ತೊಗೋಬೇಕು. ಏನಕ್ಕಂದರೆ ಈ ವ್ಯಕ್ತಿ ಬುದ್ಧಿನೇ ಹೀಗೆ, ಬರ್ತಾರೆ 2 ದಿನ ಬರ್ತಾರೆ ಚೆನ್ನಾಗಿರ್ತಾರೆ ಮತ್ತೆ ಹೋಗ್ತಾರೆ, ಬರ್ತಾರೆ ಚೆನ್ನಾಗಿರ್ತಾರೆ ಮತ್ತೆ ಹೋಗ್ತಾರೆ. ಅದಕ್ಕೋಸ್ಕರ ನಿಮ್ಮ ಮೈಂಡ್, ನಿಮ್ಮ ಹಾರ್ಟನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ಟು ಆ ವ್ಯಕ್ತಿ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕಲೆ ಹಾಕಿಬಿಟ್ಟು ಡಿಸೈಡ್ ಮಾಡಿಬಿಡಿ. ಇವನಿಂದ ನಿಮಗೆ ತೊಂದರೆ ಆಗ್ತಾಯಿದ್ರೆ ಅಂದರೆ ಹೋಗ್ತಾ ಇರು ನೀನು ಅಂತ ಹೇಳಬೇಕಷ್ಟೆ. ಓಕೆ, ನೋಡಿ ಕರೆಕ್ಟಾಗಿ ಲೆಟ್ ಗೋ ಮಾಡಿಬಿಡಿ, ಬಿಟ್ಟು ಹಾಕ್ಬಿಡಿ. ಇಲ್ಲ ಆ ವ್ಯಕ್ತಿನ ಬಿಟ್ಟು ಹಾಕ್ತಿರೋ, ಆ ಸಮಸ್ಯೆನ ಬಿಟ್ಟು ಹಾಕ್ತಿರೋ, ಲೆಟ್ ಗೋ. ಓಕೆ, ಪ್ಲೀಸ್ ನಾನು ಗೈಡೆನ್ಸ್ ಕೊಡಿ. ಈ ಥರ್ಡ್ ಪಾರ್ಟಿ ಇದಾರಲ್ಲ, ಇದು ಯಾವುದಕ್ಕೂ ಅವರು ಟೇಕ್ ಆ್ಯಕ್ಷನ್. ಇವಾಗ ನೀವು ಆ್ಯಕ್ಷನ್ ತೊಗೊಳ್ಳೋದು ಸಮಯ. ಇವಾಗ ಡಿವೈನಿಂಗ್ ಟೈಮಿಂಗ್ ನಿಮ್ಮದು. ಆ್ಯಕ್ಷನ್ ತೊಗೊಳ್ಳಿ, ಅದೇನು ತೊಗೋಬೇಕು ಅನಿಸುತ್ತೆ ಆ್ಯಕ್ಷನ್ ತೊಗೊಳ್ಳಿ. ಎಸ್, ನೀವೇನು ಅಂದ್ಕೊಂಡ್ರು ಸಕ್ಸಸ್ ಆಗುತ್ತೆ, ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಅಮ್ಮ ಹೇಳ್ತಿದ್ದಾರೆ. ಓಕೆ, ಪ್ಲೀಸ್ ಇಷ್ಟ ಆಯಿತು ಅಂದ್ಕೊತೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ರಾಧಾಕೃಷ್ಣ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾರೆ. ನನ್ನ ರಿಟರ್ನ್ ವ್ಯೂವರ್ಸ್ಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಏನಕ್ಕೆ ರಿಟರ್ನ್ ವ್ಯೂವರ್ಸ್ಗೆ ಕ್ಷಮೆ ಅಂದರೆ ವಿಡಿಯೋ ಹಾಕೋದು ಲೇಟ್ ಆಗ್ತಾಯಿದೆ, ಅದಕ್ಕೋಸ್ಕರ ನಿಮ್ಮಲ್ಲಿ ಸಾರಿ ಕೇಳ್ತಾ ಇದ್ದೀನಿ. ಪ್ಲೀಸ್ ಇದು ಬ್ರಾಸ್ಲೆಟ್ ಯಾರಿಗಾದರೂ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ. ಓಕೆ ಡನ್. ಯಾರಿಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿರುತ್ತೋ ಅದು ದಯವಿಟ್ಟು ನನಗೆ ಇದು ವಾಟ್ಸಪ್ ಮುಖಾಂತರ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ನೋ ಕಾಲ್. ಓಕೆ, ಥ್ಯಾಂಕ್ ಯು.